ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣ ಹಿನ್ನೆಲೆಯಲ್ಲಿ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರಲ್ವಾ, ಹಾಗಾಗಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಶೂಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಅಲ್ಲಿ ಖಾಸಗಿ ವಾಹನಗಳ ಪ್ರವೇಶಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ವನ್ಯಜೀವಿ ಸೂಕ್ಷ್ಮ ಪ್ರದೇಶದಲ್ಲಿ ಸಾರ್ವಜನಿಕ ವಾಹನಗಳಿಗೆ ನಿಷೇಧ ಇದೆ. ಆದರೆ ಹೇಗೆ ಅವಕಾಶ ಕೊಟ್ಟರು? ಬೆಟ್ಟಕ್ಕೆ ಕೇವಲ ಸರ್ಕಾರಿ ಬಸ್ ಇಲಾಖೆ ವಾಹನಗಳಿಗಷ್ಟೇ ಅವಕಾಶ ಇರುವುದು. ಹೇಗಿದ್ರೂ ಕೂಡ ನಿಯಮ ಉಲ್ಲಂಘನೆ ಮಾಡಿ ಶೂಟಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅರಣ್ಯ ಅಧಿಕಾರಿಗಳ ನಡೆಗೆ ಪರಿಸರವಾದಿಗಳು, ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬಹಳ ಐತಿಹಾಸಿಕವಾದಂತಹ ಪವಿತ್ರ ಪುಣ್ಯಕ್ಷೇತ್ರ. ಆದರೆ ಅಲ್ಲಿ ಅರಣ್ಯ ಪ್ರದೇಶ ಇದೆ. ಆದರೆ ಇಲ್ಲಿ ಶೂಟಿಂಗನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥವ್ರು ಯಾರು? ಯಾರನ್ನ ಕೇಳಿ ಇವ್ರಿ ಚಿತ್ರೀಕರಣಕ್ಕೆ ಬಿಟ್ಟರು ಅವ್ರನ್ನ. ಅದರ ಜೊತೆಗೆ ಖಾಸಗಿ ವಾಹನಗಳ ಪ್ರವೇಶಕ್ಕೆ ಅವಕಾಶ ಇಲ್ಲ. ಅಲ್ಲಿ ಸರ್ಕಾರಿ ಇಲಾಖೆಯ ವಾಹನಗಳು ಅಂದರೆ ಅದಕ್ಕಷ್ಟೇ ಮಾತ್ರ ಅವಕಾಶ ಇರುತ್ತೆ. ಬಸ್ಸು ಅಥವಾ ಇನ್ನಿತರ ಸರ್ಕಾರಿ ವೆಹಿಕಲ್ಗಳು ಓಡಾಡಲಿಕ್ಕೆ. ವನ್ಯಜೀವಿ ಸೂಕ್ಷ್ಮ ಪ್ರದೇಶ ಆಗಿರುವುದರಿಂದಾಗಿ ಪರಿಸರವಾದಿಗಳು ಭಾರಿ ಆಕ್ರೋಶ ಹೊರಹಾಕಿದ್ದಾರೆ. ದಿಢೀರಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗೋಪಾಲಸ್ವಾಮಿ ಬೆಟ್ಟದೊಳಗೆ ಒಂದು ಫಿಲ್ಮ್ ಶೂಟಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ಕಡೆ ಇವರು ಇದು ಕೋರ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟು, ಇನ್ವೈಲೆಟ್ ಏರಿಯಾ, ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಬಾರ್ದು ಹಾಗೆ ಅಂದ್ಬಿಟ್ಟು ಇದು ಮಾಡಿದಾಗ ಈ ಬಂದೀಪುರ ಟ್ರಾಫಿಕ್ ಬ್ಯಾನ್ ಇದು ಮಾಡೋಕ್ಕೆ ಅಂದ್ಬಿಟ್ಟು ಪ್ರಯತ್ನ ಮಾಡಬೇಕಾದ್ರೆ ಇವ್ರು ಯಾಕೆ ಹೋಗಿ ಇಂಥ ಒಂದು ಫಿಲ್ಮ್ ಕ್ರೂಗೆ ಜಾಗ ಕೊಟ್ಟಿದ್ದಾರೆ, ಒಪ್ಪಿಗೆ ಹಾಕಿ ಕೊಟ್ಟಿದ್ದಾರೆ? ಇದನ್ನು ಜನ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಕಡೆ ಕಾಡು ಉಳಿಸ್ಬೇಕಂತಿದೆ, ಇನ್ನೊಂದು ಕಡೆ ಕಾಡು ನಾಶ ಮಾಡಬೇಕಂದ್ಬಿಟ್ಟು ದಾರಿ ತೋರಿಸ್ತಿದ್ಯಾ? ಈಗ ಅಲ್ಲಿರೋ ಜನ ರೈತರು ಕೇಳಿದವರು ಒಳ್ಳೆ ಪ್ರಶ್ನೆನೇ. ಈಗ ನಮ್ಮ ಊರ ಜನಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮಗೆ ಎಷ್ಟೋ ರೆಸ್ಟ್ರಿಕ್ಷನ್ಗಳಿದೆ. GS ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ದೇವಸ್ಥಾನ ನೋಡಬೇಕಂದ್ರೆ. ಆದರೆ ಇಂಥವ್ರಿಗೆಲ್ಲ ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟು ಫಿಲ್ಮ್ ಶೂಟಿಂಗ್ ಮಾಡೋಕ್ಕೂ ಅಂದ್ಬಿಟ್ಟು ಒಂದು ಇದು ಧ್ವನಿಗೆ ಬಂದಿದೆ ಈಗ. ಇನ್ನೊಂದು ಕಡೆ ನೀವು ನೋಡಿದ್ರೆ ಇವರು ನಮ್ಮ ಜನರಲ್ಲಿ, ಅಲ್ಲಿರೋ ರೈತರು ಇರಲಿ, ಆ ಕಡೆ ಕಮ್ಯುನಿಟೀಸ್ ಅವರೆಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಎಲ್ಲರೂ ಹೋದರೆ ನೀವು ಇಷ್ಟೇ ಟೈಮಿಗೆ ಬರಬೇಕು, ಇಷ್ಟೇ ಜನ ಓಡಾಡಬೇಕು ಅಂದ್ಬಿಟ್ಟು ಅದಕ್ಕೆಲ್ಲ ರೆಸ್ಟ್ರಿಕ್ಷನ್ ಮಾಡ್ತಾರೆ. ಸೊ ಇದೆಲ್ಲ ಇದ್ದಾಗ ಹೇಗೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಫಿಲ್ಮ್ ಶೂಟಿಂಗು ಬೇಕಾ ನಮಗೆ ಬಂದೀಪುರ ಒಳಗೆ? ನಮ್ಗೆ ಬಂದೀಪುರ್ಗೆ ಈ ದುಡ್ಡು ಬೇಕಾ? ಫಿಲ್ಮ್ ಶೂಟಿಂಗ್ ಪರ್ಮಿಷನ್ ಕೊಟ್ಟ ದುಡ್ಡು ತೊಗೊಂಡು ಏನಾದ್ರು ಮಾಡೋಕ್ಕಿದ್ದೆ ನಮಗೆ ಬೇಕಾರೋದು ನಮ್ಮ ಬಂದೀಪುರ ಬಯೋಡೈವರ್ಸಿಟಿ ಉಳಿಬೇಕು. ಈಗ ರೈತರು ಕೇಳೋದು ಒಳ್ಳೆ ಪ್ರಶ್ನೆನೇ. ನೀವು ಅವ್ರಿಗೆ ಹೇಗೆ ಕೊಟ್ರಿ? ಯಾಕೆ ಕೊಡಬೇಕು ನೀವು? ಒಂದು ಕಡೆ ನೀವು ಕಾಡು ಉಳಿಸ್ಬೇಕು ಅಂದ್ಬಿಟ್ಟು ಜನಕ್ಕೆಲ್ಲ ಕೇಳ್ತೀರಾ, ಇನ್ನೊಂದು ಕಡೆ ನೀವೇ ನೋಡಿದ್ರೆ ಫಿಲ್ಮ್ ಶೂಟಿಂಗೆಲ್ಲ ಜಾಗ ಕೊಡ್ತಿದ್ರೆ ಏನು ಮೆಸೇಜ್ ಕೊಡ್ತಿದ್ದೀರಿ ನೀವು? ದುಡ್ಡುಕ್ಕೋಸ್ಕರ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಸೂಕ್ಷ್ಮ ಪ್ರದೇಶ, ಇಲ್ಲಿ ಅರಣ್ಯ ಉಳಿಬೇಕು, ಪ್ರಾಣಿಗಳ ರಕ್ಷಣೆ ಆಗಬೇಕು ಅನ್ನುವಂಥ ಒಂದು ಕಡೆ ನಾವು ನೋಡ್ತಾ ಇರ್ತೀವಿ, ಸಾಕಷ್ಟು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತೀವಿ. ಆದರೆ ಅರಣ್ಯಾಧಿಕಾರಿಗಳೇ ಇಲ್ಲಿ ಈ ರೀತಿ ಪರ್ಮಿಷನ್, ದುಡ್ಡಿನ ಆಸೆಗೋಸ್ಕರ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೇಲೆನೇ ಎದ್ದು ಹೊಲ ಮೇದಂತ ಕಥೆ ಇದು. ಈಗಲಾದರೂ ವಾಪಸ್ ಕಳಿಸುವಂಥ ಕೆಲಸ ಏನಾದರೂ ಆಗ್ಬೋದಾ, ಹೇಗೆ ಅಂಥೇಳಿ? ಪ್ರಭು, ನೀವು ಹೇಳಿದಂತೆ ಇಲ್ಲಿ ಹಣಕ್ಕಾಗಿ ಅಧಿಕಾರಿಗಳು ಎಷ್ಟೆಲ್ಲ ಅರಣ್ಯ ಸಂಪತ್ತನ್ನ ಹಾನಿ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈಗ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ವನ್ಯಜೀವಿಗಳು ಎಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ, ಜೊತೆಗೆ ಅರಣ್ಯ ಸಂಪತ್ತು ಎಷ್ಟರ ಮಟ್ಟಿಗೆ ನಾಶವಾಗ್ತಾ ಇದೆ, ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಒಂದು ಮಾನವನ ಸಂಘರ್ಷ ಇರತಕ್ಕಂಥದ್ದು ಅರಣ್ಯ ವನ್ಯಜೀವಿಗಳ ಮೇಲೆ. ಅದೇ ರೀತಿಯಲ್ಲಿ ಈಗ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದೆ, ಬಂಡೀಪುರದ ವ್ಯಾಪ್ತಿಯಲ್ಲಿರುವಂತಹ ಗುಂಡ್ಲುಪೇಟೆ ತಾಲೂಕಿನ ಈ ಒಂದು ಅರಣ್ಯ ಪ್ರದೇಶ ಏನಿದೆ, ಈ ಒಂದು ಅರಣ್ಯ ಪ್ರದೇಶದಲ್ಲಿ ಖಾಸಗಿ ವಾಹನಗಳಿಗೆ ಓಡಾಟವನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಜೊತೆಗೆ ಈ ಒಂದು ಅಧಿಕಾರಿಗಳ ನಡೆಗೆ ಪರಿಸರವಾದಿಗಳಿರ್ಬೋದು, ರೈತರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಇಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅಧಿಕಾರಿಗಳೇ ಅರಣ್ಯ ವ್ಯಾಪ್ತಿಯಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಅರಣ್ಯ ಸಂಪತ್ತು ಮಾತ್ರವಲ್ಲದೆ ವನ್ಯಜೀವಿಗಳು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು. ಹೀಗಾಗಿ
ಖಾಸಗಿ ವಾಹನಗಳು ಸಾರ್ವಜನಿಕರ ವಾಹನಗಳಿಗೆ ಇಲ್ಲಿ ನಿಷೇಧ ಇದ್ರೂ ಕೂಡ ನಿಯಮವನ್ನು ಉಲ್ಲಂಘಿಸಿ ಅವರು ಶೂಟಿಂಗ್ ಅನ್ನು ಮಾಡ್ಲಿಕ್ಕೆ, ಚಿತ್ರೀಕರಣವನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪರಿಸರವಾದಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೇರಳ ರಾಜ್ಯದ ವಾಹನಗಳನ್ನು ಬಿಟ್ಟು ಇಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಲಿಕ್ಕೆ ಅನುಮತಿ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಅರಣ್ಯ ಇಲಾಖೆ ಮಾಡಲಾಗಿರ್ತಕ್ಕಂಥದ್ದು. ಏನು ಆ ವ್ಯಾಪ್ತಿನಲ್ಲಿ ಓಡಾಡ್ತಕ್ಕಂಥ ಪ್ರತಿನಿತ್ಯದ ವಾಹನ ಸಂಚಾರ ಏನಿರುತ್ತೆ ಅದು ಎಂದಿನಂತೆ ಇರುತ್ತೆ. ಆದ್ರೆ ಅದಕ್ಕೂ ಕೂಡ ಒಂದು ಸಮಯ ಅಂತ ಇರುತ್ತೆ. ಬೆಳಿಗ್ಗೆ ಮತ್ತೆ ಸಂಜೆವರೆಗೆ ಒಂದು ಸಮಯ ಇರುತ್ತೆ. ರಾತ್ರಿ ವೇಳೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶಗಳೇ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಪ್ರಾಣಿಗಳ ಒಂದು ರಕ್ಷಣೆಗಾಗಿ. ಆದ್ರೆ ಇಲ್ಲಿ ಅಧಿಕಾರಿಗಳು ಸಿನಿಮಾ ಚಿತ್ರೀಕರಣಕ್ಕಾಗಿ ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಹಣದ ಒಂದು ಹಿನ್ನೆಲೆಯಲ್ಲಿ. ಹೀಗಾಗಿ ಆ ನಿರ್ಬಂಧ ಇದ್ರೂ ಕೂಡ ಆ ಬೆಟ್ಟಕ್ಕೆ ವಾಹನಗಳ ಒಂದು ಸಂಚಾರ ನಿರ್ಬಂಧ ಇದ್ರೂ ಕೂಡ ಅವ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮತ್ತು ಸರಿ ಇದೆ. ಹೀಗಾಗಿ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಜೊತೆಗೆ ಈಗ ಏನ್ ಅವಕಾಶ ಕೊಡಲಾಗಿದೆ ಅದನ್ನು ಶೀಘ್ರವಾಗಿ ತೆರವುಗೊಳಿಸುವಂತ ಒಂದು ಕೆಲಸವನ್ನು ಮಾಡಬೇಕು. ಅವರಿಗೆ ಅವಕಾಶವನ್ನ ನೀಡಬಾರದು ಅಂತೇಳಿ ಈಗ ಒತ್ತಾಯಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಲಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ, ಆ ಒಂದು ಅರಣ್ಯ ಸಂಪತ್ತನ್ನು ಉಳಿಸತಕ್ಕಂಥದ್ದಿರ್ಬೋದು, ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದಿರ್ಬೋದು, ಎಲ್ಲದಕ್ಕೂ ಕೂಡ ಮುಂದಾಗ್ತಾರ. ಮುಂದಿನ ದಿನಗಳಲ್ಲಿ ಈ ತರದ ತಪ್ಪುಗಳಾಗದೇ ರೀತಿಯಲ್ಲಿ ನಡ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸದ್ಯಕ್ಕೆ ಈಗ ಈ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉನ್ನತ ಅಧಿಕಾರಿಗಳು ಇದರತ್ತ ಗಮನ ಕೊಟ್ಟು ಇದನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಸದ್ಯಕ್ಕೆ ಮಾಡಲಿಕ್ಕೆ. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.